ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾಯ ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಭಯಂ ಕಾಮಿತಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂ ವಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ವ್ಯಾಸರಾಜರು ತಮ್ಮ ಒಂದು ಪದ್ಯದಲ್ಲಿ ಮಧ್ವಮತದ ಪ್ರಮೇಯಗಳನ್ನ ತಾವು ತಿಳಿಸ್ಕೊಟ್ಟಿದ್ದಾರೆ. ಬೇಕಾದಷ್ಟು ಗ್ರಂಥಗಳ ರಾಶಿ ನಮ್ಮಲ್ಲಿ ಇದ್ರೂ ಜ್ಞಾನಿಗಳು ಬರೆದಿರುವಂತಹ ಅಪರೋಕ್ಷ ಜ್ಞಾನಿಗಳು ಭಗವಂತನನ್ನ ಕಂಡು ಅದನ್ನ ವಿಸ್ತಾರವಾಗಿ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ವ್ಯಾಸರಾಜರು ದ್ವೈತ ಸಿದ್ಧಾಂತದ ಪ್ರಮೇಯಗಳನ್ನ ಬಹಳ ಸೂಕ್ಷ್ಮವಾಗಿ ಈ ಪದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಲವಾರು ಗ್ರಂಥಗಳನ್ನೂ ಸಹಿತ ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಅವರ ಪ್ರಖ್ಯಾತವಾಗಿರುವಂತಹ ಶ್ಲೋಕ ಶ್ರೀಮನ್ ಮಧ್ವಮತೆ ಹರಿಃಪರತರಃ ಸತ್ಯಂ ಜಗತ್ತತ್ವತೋ ಭಿನ್ನಾ ಜೀವಗಣ ಹರೇರನುಚರ ನಿಚೋಚ್ಚ ಭಾವಂಗತಾ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿ ತ್ರಿತಯಂ ಪ್ರಮಾಣಮಖಿಲಂ ಆಮ್ನಾಯೈಕ ವೇದ್ಯೋ ಹರಿಹಿ. ಇದು ಅವರು ಕಟ್ಟಿರುವಂತಹ ಅತ್ಯಪೂರ್ವವಾಗಿರುವಂತಹ ಒಂದು ನವರತ್ನದ ಮಾಲೆ. ಸಂಸ್ಕೃತದಲ್ಲಿ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗೋದಿಲ್ಲ, ಹಾಗಾಗಿ ಅದನ್ನ ಕನ್ನಡದಲ್ಲಿ ಬಿಚ್ಚಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಜನುಮ ಜನುಮದಲ್ಲೂ ಕೊಡುಕಂಡ್ಯ ಹರಿಯೇ ಅನಿಮಿತ್ತ ಬಂಧು ಕೃಷ್ಣ ದಯೆಯಿಂದೆನಗೆ. ಕೃಷ್ಣ ಪರಮಾತ್ಮನ ಹತ್ತಿರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಜನುಮ ಜನುಮದಲ್ಲಿ, ಯಾವತ್ತೋ ಒಂದ್ ದಿವಸ ಅಲ್ಲ ಅಥವಾ ಒಂದ ಜನ್ಮ ಅಲ್ಲ, ಜನ್ಮ ಜನ್ಮಾಂತರಕ್ಕೂ ನನಗೆ ನೀನೇನ್ ಕೊಡಬೇಕು, ಭಗವಂತನ ಹತ್ತಿರ ಹೋದಾಗ ನಾವು ಏನ್ ಕೇಳಬೇಕು ಅಂತ ವ್ಯಾಸರಾಜರು ತಮ್ಮ ಪದ್ಯದಲ್ಲಿ ತಿಳಿಸ್ತಾರೆ. ಮೆರೆವ ಊರ್ಧ್ವ ಕುಂಡ್ರ ಎರಡಾರು ನಾಮವ ಕೊರಳಳು ತುಳಸಿಯ ವನಮಾಲೆಯು ಮೆರೆವೋ ಶಂಖ ಚಕ್ರ ಭುಜದೋಳು ಒಪ್ಪುತ ಮೆರೆಯುವ ಹಿಕ್ಕುವ ವೈಷ್ಣವ ಜನುಮವ. ಮಧ್ವ ಸಿದ್ಧಾಂತದ ಪ್ರಮೇಯಗಳಲ್ಲಿ ಒಂದಾಗಿರುವಂಥದ್ದು, ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಸದಾಚಾರಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಸದಾಚಾರ ಸ್ಮೃತಿ ಅಂತ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸದಾಚಾರದಲ್ಲಿ ನಾವಿರಬೇಕಾಗಿರುವಂತಹ ಮೊದಲನೇ ಧರ್ಮ ಅದು ವೀರ ವೈಷ್ಣವರು ಅಂತ ಅನಿಸ್ಕೊಳ್ಬೇಕು ಅಂದ್ರೆ ಮುದ್ರಾಧಾರಣೆಯನ್ನ ಮಾಡಿಕೊಳ್ಳಬೇಕು. ಗೋಪೀಚಂದ್ರನ ಧಾರಣೆ, ಮುದ್ರಾಧಾರಣೆ, ಪಂಚಮುದ್ರಗಳ ಧಾರಣೆಯನ್ನ ಮಾಡಬೇಕು. ಶ್ರೀಮದಾಚಾರ್ಯರನ್ನ ವರ್ಣನೆ ಮಾಡಬೇಕಾದ್ರೆ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ಹೇಳ್ತಾರೆ, ತರಣಿಭಿರಿವ ಗೌರೈ ಊರ್ಧ್ವ ಪುಂಡ್ರೈರ್ದ್ವಿಷಡ್ಭಿಹಿ ಸದರ ಪರಮ ಚಕ್ರೋತ್ತೀರ್ಣ ತೇಜ ಹರಿಷ್ಟಃ ಮುರರಿಭು ವಿಮುಖಾನಾಂ ದುಸ್ಸಹೋ ದೇಹ ಭಾಜಾಂ ಲಯ ಸಮಯೈವಾನ್ಯೋ ಮಾನ್ಯಧೀರಾ ಭವಾಸೆ. ಲಯಕಾಲದಲ್ಲಿ ಉದಯಿಸಿರುವಂತಹ 12 ಜನ ಸೂರ್ಯರು ಬಂದಿದ್ದಾರೇನೋ ಅಂತ ಅನಿಸಬೇಕಂತೆ. ಹಾಗೆ ಆಚಾರ್ಯರು 12 ಊರ್ಧ್ವಪುಂಡ್ರಗಳನ್ನ ಧಾರಣೆ ಮಾಡಿದ್ದಾರೆ ಅಂತ ವರ್ಣನೆ ಮಾಡುತ್ತಾರೆ. ಹಾಗೆ ನಿತ್ಯದಲ್ಲೂ ನಾವು ಧಾರಣೆ ಮಾಡಬೇಕು. ಆಚಾರ್ಯರು ತಮ್ಮ ಸದಾಚಾರ ಸ್ಮೃತಿಯಲ್ಲಿ ಆಚರಣೆಯ ಒಂದು ವಿಧಾನವನ್ನು ತಿಳಿಸಿದ್ದಾರೆ. ಆನ್ನಿಕ ಕೌಸ್ತುಭ, ಸದಾಚಾರ ಸ್ಮೃತಿ, ಪದ್ಯಮಾಲ, ಎಲ್ಲ ಕೃಷ್ಣಾಮೃತ ಮಹಾರ್ಣವ. ನಮಗೆ ಆಚರಣೆ ಬಗ್ಗೆ ಮಹತ್ವವೇ ಇಲ್ಲ. ಈಗೀಗಂತೂ ತಮಗೆ ಯಾವುದು ಸರಿ ಅನ್ನಿಸ್ತದೋ ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಜನ.
ಶುದ್ಧವಾದ ವೈದಿಕ ಧರ್ಮ ಅದು ಲುಪ್ತವಾಗಿ ಹೋಗ್ತಾ ಇದೆ. ಅದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವ್ಯಾಸರಾಜರು ಅವತ್ತೇ. ಮೆರೆವ ಊರ್ಧ್ವ ಪುಂಡ್ರ ಎರಡಾರು ನಾಮವ, 6 2 12 ನಾಮಗಳನ್ನು ಧಾರಣೆ ಮಾಡಬೇಕು. ಬರೇ ನಾಮ ಧಾರಣೆ ಮಾಡಿದ್ರೆ ಅಷ್ಟೇ ಅಲ್ಲ, ವೈಷ್ಣವ ಅಂತ ಯಾವಾಗ ಅನಿಸ್ಕೊಳ್ತಾನವನು ಅಂತ ಕೇಳಿದ್ರೆ, ಕೊರಳೊಳಗೆ ತುಳಸಿ ವನಮಾಲೆಯ, ತುಳಸಿ ಮಾಲೆಯನ್ನ ಧಾರಣೆ ಮಾಡಬೇಕಂತೆ. ಪಾಪಾನಿ ಯಾನಿ ರವಿಸೂನು ಪಟಸ್ಥಿತಾನಿ ಗೋಪಾಲ ಬ್ರಹ್ಮ ಪಿತೃಮಾತೃ ವಧಾಧಿಕಾನಿ ನಶ್ಯಂತಿ ತಾನಿ ತುಳಸೀವನ ದರ್ಶನೀನ ಗೋಕೋಟಿ ದಾನ ಸದೃಶಂ ಫಲಮಾಪ್ನುವಂತಿ ಅಂತ ನಾವು ನಿತ್ಯದಲ್ಲಿ ತುಳಸಿಗೆ ನೀರು ಹಾಕಬೇಕಾದ್ರೆ ಹೇಳಬೇಕಾಗಿರುವಂತಹ ಮಂತ್ರ. ನಾನಾ ವಿಧವಾದ ಪಾಪಗಳನ್ನ ಕಳೆದು ವಿಶೇಷವಾಗಿ ಗೋಕೋಟಿ ದಾನ ಮಾಡಿದಂತಹ ಫಲ ದರ್ಶನದಿಂದ ಬರ್ತಾ ಇದೆ. ಅಂಥದ್ರಲ್ಲಿ ಅದನ್ನ ಧಾರಣೆ ಮಾಡಿದ್ರೆ, ಯಾಕೆ ತುಳಸಿ ಇಲ್ಲದ ಪೂಜೆ ಹರಿಕೊಳ್ಳನೋ ವಲ್ಲನೋ ಅಂತ ದಾಸರಾಯರ ಮಾತಿದೆ ಅಲ್ಲ. ತುಳಸಿ ಅದು ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿರುವಂಥದ್ದು. ಅದನ್ನ ನೀವು ಧಾರಣೆ ಮಾಡಿದ್ರೆ ಭಗವಂತನಿಗೆ ಬಹಳ ಪ್ರೀತಿಕರಾಗ್ತೀರಿ. ಇನ್ನು ಮೆರೆವೋ ಶಂಖ ಚಕ್ರ ಭುಜದೋಳ್, ಶಂಖ ಚಕ್ರ ಗದಾ ಪದ್ಮ ನಾರಾಯಣ ಮುದ್ರೆಯನ್ನು ಧಾರಣೆ ಮಾಡಬೇಕು. ಆ ಧಾರಣೆ ಮಾಡಿದ್ರೆ ಮಾತ್ರ ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು. ಕಾರಣ, ನಾಮ ಮುದ್ರಾ ಧಾರಣೆ ಮಾಡಬೇಕಾದ್ರೆ ನಿತ್ಯದಲ್ಲಿ ಅನುಸಂಧಾನ ಮಾಡಬೇಕು. ಈ ಶರೀರ ಭಗವಂತನಿಂದ ಬಂದಿರುವಂಥದ್ದು. ಈ ಶರೀರದ ಒಡೆಯ ಅದು ಭಗವಂತ. ಈ ಶರೀರ ನಂದಲ್ಲ, ನೀನಲ್ಲ ನಿನ್ನದಲ್ಲವೋ ನೋಡ, ದೇಹ ನಾನು ನನ್ನದು ಎಂಬೋರೆ ಮೂಢ, ಮಾನಹಾನಿ ಮಾಡಿಕೊಳ್ಳಬೇಡ, ಬೀಡು ಸಾನು ಬಂಧಿಗಳ ಸ್ನೇಹವಗಾಢ, ಅಂಜ ಬ್ಯಾಡ ಬ್ಯಾಡೆನು ಜೀವ. ನಿತ್ಯದಲ್ಲಿ ಧಾರಣೆ ಮಾಡಬೇಕಾದ್ರೆ ಗೋಪಿ ಚಂದನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಚಂದನಂ ಗೋಪಿವರ್ಧಿತಂ ಅಂತ ಹೇಳ್ತಾರೆ. ಗೋಪಿ ಚಂದನ ಕೃಷ್ಣ ಪರಮಾತ್ಮನಿಗೆ ಗೋಪಿಕೆಯರು ಹಚ್ಚಿರುವಂತಹ ಶ್ರೀಗಂಧ ದ್ವಾರಕೆಯಲ್ಲಿ ದೊರೆಯುತ್ತದೆ. ಅದನ್ನ ಧಾರಣೆ ಮಾಡಬೇಕು ನಿತ್ಯದಲ್ಲಿ ವೈಷ್ಣವರು ಅಂತ ವ್ಯಾಸರಾಜರು ತಿಳಿಸ್ತಾ ಇದ್ದಾರೆ. ವಾದರಾಜರು ಹೇಳ್ತಾರೆ, ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನ ನಾವರ ನಾಮವ ನೆನೆದೆರಡಾರು ಪುಂಡ್ರಗಳ ಧರಿಸೆಂದು ವೀರ ವೈಷ್ಣವ ಗುರುವ, ನೀ ವೀರ ವೈಷ್ಣವ ಗುರುವ. 2 ಊರ್ಧ್ವ ಪುಂಡ್ರ 12 ನಾಮಗಳನ್ನು ಧಾರಣೆ ಮಾಡಬೇಕು. ಶಂಖ ಚಕ್ರವನ್ನ ಧಾರಣೆ ಮಾಡಬೇಕು. ಚಕ್ರವನ್ನ ಧಾರಣೆ ಮಾಡಬೇಕಾದ್ರೆ ಸ್ಮರಣೆ ಮಾಡಬೇಕು. ಯಾರನ್ನ? ಅಂಬರೀಷನನ್ನ ಸ್ಮರಣೆ ಮಾಡಬೇಕು. ಅಂಬರೀಷ ವರದ. ಯಾಕೆ? ಅಂಬರೀಷನಿಗೋಸ್ಕರವಾಗಿ ಚಕ್ರವನ್ನೇ ಕೊಟ್ಟಿದ್ದಾನೆ, ರಕ್ಷಣೆಗೋಸ್ಕರವಾಗಿ. ಯಾರು ಈ ಚಕ್ರವನ್ನ ಧಾರಣೆ ಮಾಡ್ತಿರೋ ಅವರಿಗೆ ಅಂಬರೀಷನನ್ನ ನಾನು ಹೇಗೆ ಕಾದಿದ್ದೀನೋ ಹಾಗೆ ನಿಮ್ಮನ್ನು ಕಾಯ್ತೀನಿ ಅಂತಾನೆ ಭಗವಂತ. ಹಾಗಾಗಿ ಆ ಅಂಬರೀಷನನ್ನ ಸ್ಮರಣೆ ಮಾಡಬೇಕು. ಅಂಬರೀಷ ವರದ ಅನ್ಬೇಕು ಭಗವಂತನಿಗೆ ಚಕ್ರವನ್ನು ಧಾರಣೆ ಮಾಡಬೇಕಾದ್ರೆ. ಶಂಖವನ್ನ ಧಾರಣೆ ಮಾಡಬೇಕಾದ್ರೆ ಲಕ್ಷ್ಮೀ ವರದನಾಗಿರುವಂಥವನು ಭಗವಂತ, ಲಕ್ಷ್ಮೀಪತಿ ಅಂತ ಹೇಳಿ ಸ್ಮರಣೆ ಮಾಡಬೇಕು. 2 ಭುಜದಲ್ಲೂ ಶಂಖ ಚಕ್ರಗಳು, ಹಣೆಯಲ್ಲಿ ಊರ್ಧ್ವಪುಂಡ್ರ ನಾಮ ಅದು ಕಾಣಿಸ್ತಾ ಇರಬೇಕಪ್ಪ. ಇದನ್ನ ಹಚ್ಚಿಕೊಳ್ಳಬೇಕಾದ್ರೆ ಬಹಳ ಹೆಮ್ಮೆಯಿಂದ ಹಚ್ಕೊಳ್ಬೇಕಂತೆ. ಅದನ್ನ ಹೇಳ್ತಾರೆ, ಮೆರೆಯುವ ಹಿಗ್ಗುವ ವೈಷ್ಣವ ಜನುಮವ. ಇಂತಹ ಜನ್ಮವನ್ನ ನನಗೆ ಮೇಲೆ ಮೇಲೆ ಕೊಡು ಅಂತ ಕೇಳ್ತಾರೆ ವ್ಯಾಸರಾಜರು. ಇನ್ನು ಬಾಹ್ಯ ದೀಕ್ಷೆ ಆಯ್ತು, ಆಂತರಿಕ ದೀಕ್ಷೆನೂ ಬೇಕಲ್ಲ. ಅದನ್ನು 2ನೇ ಪದ್ಯದಲ್ಲಿ ಹೇಳ್ತಾರೆ. ನಮಗೆ ಬಾಹ್ಯ ದೀಕ್ಷೆ ಎಷ್ಟು ಮುಖ್ಯನೋ ಆಂತರಿಕವಾದ ದೀಕ್ಷೆನೂ ಅಷ್ಟೇ ಮುಖ್ಯ. ಬಹಳ ಜನ ಏನ್ ಅನ್ಕೊಂಡಿದ್ದಾರೆ, ಹೊರಗಡೆ ನಮ್ಮ ವೇಷಭೂಷಣ ಇದ್ರೆ ಸಾಕು, ಒಳಗಡೆ ನಾವೇನ್ ಮಾಡ್ತೀವಿ ಯಾರಿಗೆ ಗೊತ್ತಾಗತ್ತೆ. ಹಂಗ ಹೇಳೋ ಹಾಗಿಲ್ಲ. ವ್ಯಾಸರಾಜರು ಬಹಳ ಸುಂದರವಾಗಿ ತಿಳಿಸ್ತಾರೆ, ಹೊರಗಿನ ದೀಕ್ಷೆ ಎಷ್ಟು ಮುಖ್ಯನೋ ಒಳಗಿನ ದೀಕ್ಷೆನೂ ಅಷ್ಟೇ ಮುಖ್ಯ. ಏನು ಒಳಗಿನ ದೀಕ್ಷೆ? ಹರಿಗೆ ಸರ್ವೋತ್ತಮ, ರಾಣಿ ಲಕುಮಿ, ಬ್ರಹ್ಮ ಬೊಮ್ಮ ಹರ ಇಂದ್ರಾಧ್ಯಖಿಲರು ತವ ಸೇವಕರು, ವರತಾರತಮ್ಯ ಪಂಚಭೇದವೇ ಸತ್ಯವೆಂದು
ನೆರಪೇಳುವ ವಾಯುಮತದ ಸುಜ್ಞಾನವ. ಭಗವಂತ ಸರ್ವೋತ್ತಮನಾಗಿರುವಂಥವನು. ಅವರ ನಂತರ ಲಕ್ಷ್ಮೀದೇವಿ, ಅವಳ ನಂತರ ಬ್ರಹ್ಮದೇವರು, ವಾಯುದೇವರು, ಸರಸ್ವತೀ ದೇವಿ ಮತ್ತು ಭಾರತೀ ದೇವಿ, ಆಮೇಲೆ ಗರುಡಶೇಷ ರುದ್ರರು, ಇಂದ್ರಾದಿ ಸಕಲ ದೇವತೆಗಳು, ಇವರೆಲ್ಲರೂ ಭಗವಂತನ ಪಾದವನ್ನ ನಂಬಿದಂಥವರು. ಈ ತಾರತಮ್ಯ ಜ್ಞಾನ ಇದೆ ಅಲ್ಲ, ತಾರತಮ್ಯ ಎಲ್ಲ ಕಡೆ ಇದೆ. ಆಚಾರ್ಯರು ತಾರತಮ್ಯವನ್ನ ತಿಳಿದುಕೊಳ್ಳಿ ಅಂತ ಹೇಳಿದ್ದಾರೆ ಹೊರತು ತಾರತಮ್ಯ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಜಗತ್ನಲ್ಲಿ ಎಲ್ಲ ಕಡೆ ಇದೆ ತಾರತಮ್ಯ. ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ತಿಳಿದುಕೊಳ್ಳಿ ಅಂತ ಹೇಳಿದ್ದಾರೆ. ಅಂತಹ ತಾರತಮ್ಯವನ್ನ ಮತ್ತು ಪಂಚಭೇದವನ್ನ, ಭೇದ ಎಲ್ಲ ಕಡೆ ಇದೆ. ನಾವು ಹೆಜ್ಜೆ ಹೆಜ್ಜೆಗೂ ಗಮನಿಸ್ಬೋದು ಭೇದವನ್ನ. ನಾವು ದೇವರಲ್ಲ, ದೇವರು ನಾವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಮ್ಮಲ್ಲಿ ಹಲವಾರು ದೋಷಗಳಿದ್ದಾವೆ. ಅಷ್ಟೇ ಅಲ್ಲ, ನಮಗೆ ಸಾವು ಅನ್ನೋದಿದೆ, ಹುಟ್ಟು ಅನ್ನೋದಿದೆ, ರೋಗಾದಿಗಳಿದ್ದಾವೆ, ನಾನಾ ವಿಧವಾದ ಕಷ್ಟ ಕಾರ್ಪಣ್ಯಗಳಿದ್ದಾವೆ. ಈ ರೀತಿಯಾಗಿ ಜೀವನಿಗೂ ದೇವನಿಗೂ ಭೇದವನ್ನ ನಾವು ಸರ್ವತ್ರದಲ್ಲಿ ಕಾಣಬಹುದು. ಜೀವ ಜೀವಕ್ಕೆ ಭೇದ, ಜೀವ ಜಡಕ್ಕೆ ಭೇದ, ಜಡ ಜಡಕ್ಕೆ ಭೇದ, ಜೀವ ಜಡ ಪರಮಾತ್ಮನಿಗೆ ಭೇದ. ಅದನ್ನ ನಮ್ಮ ಪುರಂದರದಾಸರು ತಮ್ಮ ಪದ್ಯದಲ್ಲಿ ತಿಳಿಸ್ತಾರೆ. ಹಾಗೆ ಪಂಚಭೇದ ತಾರತಮ್ಯವನ್ನ ಕಾಣುವಂಥದ್ದು. ಅಷ್ಟೇ ಅಲ್ಲ, ಈ ಜಗತ್ತು ಸತ್ಯವಾಗಿರುವಂಥದ್ದು, ಪ್ರತ್ಯಕ್ಷವಾಗಿ ನಮಗೆ ಕಾಣುವಂಥದ್ದು. ಇಂತಹ ವಾಯುಮತದ ಸುಜ್ಞಾನವನ್ನ ಪಡೆಯುವಂತಹ ಜನ್ಮವನ್ನ ನನಗೆ ಯಾವಾಗ್ಲೂ ನೀಡು. ಎಷ್ಟೆಲ್ಲ ಸುಂದರವಾಗಿ ಪ್ರಾರ್ಥನೆ ಮಾಡಿದ್ದಾರೆ ನೋಡಿ. ಅಂದ್ರೆ ವಾದರಾಜ ಸ್ವಾಮಿಗಳ ಮಾತನ್ನ ನಾವಿಲ್ಲಿ ಸ್ಮರಣೆ ಮಾಡಬೇಕು. ಪೂರ್ವ 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 ಪಕ್ಷ ಏವನ್ ಮಧ್ವ ಮಧೋದಯ ಅಂತೆ ಸಿದ್ಧಸ್ತು ಸಿದ್ಧಾಂತಹ ಮಧ್ವಸ್ಯಾಗಮ ಏವಹಿ ಅಂತ ಹೇಳದ ಹಾಗೆ, ಅಂತಹ ಆಚಾರ್ಯರ ಶಿಷ್ಯರಾಗುವಂತಹ ಜನ್ಮ ನಮಗೆ ಯಾವಾಗ್ಲೂ ಬರಲಿ. ಇನ್ನು ಮುಂದೆ ಹೇಳ್ತಾರೆ, ಇದು ಬಹಳ ಅತ್ಯಂತ ಅವಶ್ಯಕ. ಏನು ಅಂತ ಕೇಳಿದ್ರೆ, ಸಕಲ ವಿಭುದೋತ್ತಮರಲ್ಲಿ ನಮ್ರತೆಯು. ಜ್ಞಾನಿಗಳು, ವಿದ್ವಾಂಸರು, ಹಿರಿಯರು ಅಂತ ಯಾರಿದ್ದಾರೋ ಅದು ಭಗವಂತನ ತನಕ ಎಲ್ಲರನ್ನ ಪ್ರಾರಂಭ ಮಾಡಿಕೊಂಡು ಎಲ್ಲ ವೈಷ್ಣವರಲ್ಲಿ, ಅವ್ರು ಯಾವ ಮಠಾರ ಬೇಕಾರಾಗಿರ್ಬೋದು. ಇಲ್ಲಿ ಮಠದ ವಿಷಯನೇ ಹೇಳಿಲ್ಲ, ಅವರು ವಿಭುದೋತ್ತಮರು ಅಂತ ಹೇಳ್ಬಿಟ್ರು ಒಂದೇ ಮಾತಿನಲ್ಲಿ. ಭೂಮಿಯಲ್ಲಿರುವಂತಹ ಜ್ಞಾನಿಗಳು, ಹಿರಿಯರು, ವಿದ್ವಾಂಸರು, ವಿಷ್ಣು ಸರ್ವೋತ್ತಮತ್ವವನ್ನ ದೃಢವಾಗಿ ನಂಬಿದಂತಹ ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರೆಲ್ಲರಲ್ಲಿ ನಮ್ರತೆ, ವಿನಯ ಬರಬೇಕು ನಮಗೆ. ದೊಡ್ಡವರಲ್ಲಿ ಬೇಕಾದಷ್ಟು ನೀವು ಅಧ್ಯಯನ ಮಾಡಿರಬಹುದು, ಸದಾಚಾರವನ್ನ ಮಾಡ್ತಿರಬಹುದು. ದೊಡ್ಡವರಲ್ಲಿ ನಿಮಗೆ ಭಕ್ತಿ ಬರಲಿಲ್ಲ, ವಿನಯ ಬರಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಮೊದಲನೇ ಧರ್ಮ, ನಿತ್ಯದಲ್ಲಿ ವಿಭುದೋತ್ತಮರು ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರಲ್ಲಿ ನಮ್ರತೆ ಬರಬೇಕು, ವಿನಯ ಬರಬೇಕು. ಜೊತೆಗೆ ಸುಖತೀರ್ಥರಲ್ಲಿ ಮುಖ್ಯ ಗುರುಭಾವನೆಯು. ಸುಖ ತೀರ್ಥರು ಅಂದ್ರೆ ಆನಂದ ತೀರ್ಥರು, ಆನಂದಕರವಾದ ಶಾಸ್ತ್ರವನ್ನ ನೀಡಿದಂತಹ ಆನಂದ ತೀರ್ಥರೇನಿದ್ದಾರಲ್ಲ, ಆ ಆನಂದ ತೀರ್ಥರಲ್ಲಿ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದ ತೀರ್ಥ ಭಗವತ್ ಪಾದಾನ್ ಒಂದೇ ನಿರಂತರಂ ಅನ್ನುವಂತಹ ಜ್ಞಾನ ನಮಗೆ ಯಾವಾಗ್ಲೂ ಬರಬೇಕು. ಯಾಕೆ? ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯ. ಆಚಾರ್ಯರ ಮಾತೆ ಇದು. ಬ್ರಹ್ಮದೇವರು, ವಾಯುದೇವರು ಎಲ್ಲರಿಗೆ ನಮಗ ಗುರುಗಳಾಗಿರುವಂಥವ್ರು. ತ್ರಿಜಗದ್ದು ಗುರುಗಳು, ತ್ರೈಲೋಕ್ಯಾಚಾರ್ಯ ಪಾದೋ ಅಂತ ವಾಯುಸ್ತುತಿಯಲ್ಲಿ ನಾವು ಕಾಣೋ ಹಾಗೆ ಮೂರು ಲೋಕದ ಗುರುಗಳು, ಬರೇ ಜಗದ್ಗುರುಗಳಲ್ಲ. ಬ್ರಹ್ಮಾದಿ ರುದ್ರಾದಿ ದೇವತೆಗಳೆಲ್ಲರೂ ಆ ಬ್ರಹ್ಮದೇವರಲ್ಲಿ, ವಾಯುದೇವರಲ್ಲಿ ಶಿಷ್ಯತ್ವವನ್ನು ವಹಿಸಿದಂಥವರು. ಅಂತಹ ಸುಖತೀರ್ಥರು ನಮಗೆ ಮುಖ್ಯ ಗುರುಗಳಾಗಿರುವಂಥವರು ಅನ್ನುವಂತಹ ಭಾವನೆ ನನಗೆ ಯಾವಾಗ್ಲೂ ಇರಲಿ. ಮುಕುತಿ ಪ್ರದಾಯಕ, ಯಾರು ಈ ರೀತಿಯಾಗಿ ಗುರುಗಳು ಅಂತ ಉಪಾಸನೆ ಮಾಡ್ತಾರೋ, ಶ್ರೀಮದಾಚಾರ್ಯರ ಶಾಸ್ತ್ರವನ್ನ ಓದ್ತಾರೋ ಅವರಿಗೆ ಮುಕುತಿ ಪ್ರದಾಯಕ ಶ್ರೀಕೃಷ್ಣ ಭಗವಂತ ಮೋಕ್ಷಮೇತೆ ಜನಾರ್ದನ, ಮೋಕ್ಷವನ್ನು ನೀಡುತ್ತಾ ಇದ್ದಾನೆ. ಅಂತಹ ಶ್ರೀಕೃಷ್ಣ ನಿನ್ನಲ್ಲಿ ಅಕಳಂಕವಾದ ನವವಿಧ ಭಕುತಿಯನ್ನು ನೀಡು.
ಸ್ಮರಣಂ ಕೀರ್ತನಂ ವಿಷ್ಣು ಅಂತ ಹೇಳದ ಹಾಗೆ, ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳದ ಹಾಗೆ 9 ವಿಧವಾದ ಭಕ್ತಿ ನಮಗೆ ಬರಬೇಕು ಅಂದ್ರೆ ಅದು ವಾಯುದೇವರ ಅನುಗ್ರಹದಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯ ದಹನ ಪವನ. ಆ ಪದ್ಯದಲ್ಲಿ ಬಹಳ ಸುಂದರವಾಗಿ ಕೇಳ್ತಾರೆ. ಶ್ರವಣವೇ ಮೊದಲಾದ ನವವಿಧ ಭಕ್ತಿಯ ತವಕದಿಂದಲೇ ಕೊಡೋ ಕವಿಜನ ಪ್ರಿಯ ಪವಮಾನ. ವಾಯುದೇವರ ಅನುಗ್ರಹದಿಂದ ಅದೇ ವಾಯುದೇವರೇ ಹನುಮಂತ ದೇವರಾಗಿ, ಭೀಮಸೇನ್ ದೇವರಾಗಿ, ಕೊನೆಗೆ ಮಧ್ವಾಚಾರ್ಯರಾಗಿ ಅವತಾರವನ್ನ ಮಾಡಿದ್ದಾರೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಭಗವಂತನ ಸೇವೆಗೋಸ್ಕರವಾಗಿ ಅವತಾರ ಮಾಡಿದಂತಹ ಶ್ರೀಮದಾಚಾರ್ಯರೇನಿದ್ದಾರಲ್ಲ, ಅವರು ಭಗವಂತನಲ್ಲಿ ಭಕ್ತಿಯನ್ನ ಕೊಡುವಂಥವ್ರು, ಕೊನೆಗೆ ಮೋಕ್ಷವನ್ನು ಕೊಡಿಸುವಂಥವ್ರು. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಹೇಳದ ಹಾಗೆ, ಮೋಕ್ಷ ಕೊಡುವಂತಹ ಆಚಾರ್ಯರ ಸಿದ್ಧಾಂತ ಇದೆ ಅಲ್ಲ, ಅಂತೆ ಸಿದ್ಧಸ್ತು ಸಿದ್ಧಾಂತಹ ಮಧ್ವಸ್ಯಾಗಮ ಏವಹಿ ಅನ್ನಂತಹ ವೀರ ವೈಷ್ಣವ ಮತ, ದ್ವೈತ ಮತ, ಅದರಲ್ಲಿ ನಾನು ಹುಟ್ಟೋ ಹಾಗೆ ನನಗೆ ಯಾವಾಗ್ಲೂ ಅನುಕೂಲ ಮಾಡಿಕೊಡು. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಜನುಮ ಜನುಮದಲ್ಲೂ ಕೊಡು ಕಂಡ್ಯ ಹರಿಯೇ ಅನಿಮಿತ್ತ ಬಂಧು ಕೃಷ್ಣ ದಯದಿಂದಲೇ ನನಗೆ. ಭಗವಂತ, ನನಗೆ ಮಧ್ವ ಸಿದ್ಧಾಂತದಲ್ಲಿ ಹುಟ್ಟುವಂತಹ, ಅವರ ಗ್ರಂಥಗಳನ್ನ ಓದುವಂತಹ ಅವಕಾಶವನ್ನ ಮೇಲೆ ಮೇಲೆ ನನಗೆ ಕೊಡು ಅಂತ ಹೇಳಿ ವ್ಯಾಸರಾಜರು ಬಹಳ ಬಹಳ ಭಕ್ತಿಯಿಂದ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅಂತಹ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ವ್ಯಾಸರಾಜರ ವಿಶಿಷ್ಟವಾದ ಕೃತಿ ಇದಾಗಿರುವಂಥದ್ದು.